ಚಿತ್ರದುರ್ಗ ತಾಲೂಕಿನ ಸಂಗನಹಾಲ ಗ್ರಾಮದ ದಲಿತ ಯುವಕನ ಕೊಲೆ ಹಾಗೂ ಗಂಗಾವತಿ ತಾಲೂಕಿನ ವಿಟ್ಲಾಪುರ ಗ್ರಾಮದ ದಲಿತ ಯುವತಿಯರ ದಾರುಣ ಹತ್ಯೆ ಮಾಡಲಾಗಿದೆ. ಈ ಎರಡು ಪ್ರಕರಣದ ಎಲ್ಲ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಲು ಒತ್ತಾಯಿಸಿ ದಲಿತ ಪರ ಸಂಘಟನೆಗಳ ಮುಖಂಡರು ಪ್ರತಿಭಟನೆ ನಡೆಸಿದರು. ಗಂಗಾವತಿ ನಗರದ ಅಂಬೇಡ್ಕರ್ ವೃತ್ತದಿಂದ ಬಾಬು ಜಗಜೀವನ್ ರಾವ್ ವೃತ್ತದವರೆಗೂ ಮೆರವಣಿಗೆ ನಡೆಸಿ ಪ್ರತಿಭಟಿಸಿದ ಪ್ರತಿಭಟನಾಕಾರರು ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದರೂ ಸಹ ಇಂದಿಗೂ ದಲಿತರ ಮೇಲೆ ಆಗುತ್ತಿರುವ ಜಾತಿ ನಿಂದನೆ, ಕಿರುಕುಳ, ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿರುವುದು ದುರಂತ. ಇನ್ನೆಷ್ಟು ದಲಿತ ಸಮುದಾಯದ ಜನರು ಬಲಿಯಾಗಬೇಕು? ಇದಕ್ಕೆ ಕಡಿವಾಣ ಇಲ್ಲವೇ ಎಂದು ಪ್ರಶ್ನಿಸಿದರು. ಕೊಪ್ಪಳ ಜಿಲ್ಲೆಯಲ್ಲಿ ಇಂತಹ ಪ್ರಕರಣಗಳು ಪದೇ ಪದೇ ಕಂಡು ಬಂದರೂ ಇದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಕಾಲ ಎಷ್ಟೇ ಬದಲಾದರೂ ಆಡಳಿತಾರೂಢ ಸರ್ಕಾರಗಳು ಏನೇ ಕಾನೂನುಗಳು ತಂದರೂ ಮರ್ಯಾದೆಗೇಡು ಹತ್ಯೆ ಎನ್ನುವಂತಹ ಇಂತಹ ಸಾವುಗಳಿಂದ ದೂರ ಆಗುವುದು ಯಾವಾಗ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಹುಲಿಗೇಶ ದೇವರಮನಿ, ಮರಿಸ್ವಾಮಿ, ಬರಗೂರು, ಐಹೊಳೆ, ದೇವಣ್ಣ, ದುರ್ಗಪ್ಪ, ಅಂಬಣ್ಣ, ವಟಪರ್ವಿ, ಕರಿಯಪ್ಪ, ಗುಡಿಮನಿ, ದುರ್ಗಪ್ಪ, ಕನಕಗಿರಿ, ಪಾಮಣ್ಣ, ಅರಳಿಗನೂರು, ಹನುಮಪ್ಪ, ಹಂಚಿನಾಳ್, ಅಜಯ್ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈ ಪ್ರಕರಣದಲ್ಲಿ ತನಿಖಾಧಿಕಾರಿ ಕಾಣೆಯಾಗಿರುವುದರಿಂದ ತಪ್ಪಿತಸ್ಥರಿಗೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಏನು ಮುಂದುವರಿದರೆ ಅವರಿಗೆ ಒಂದು ಸೂಕ್ತ ನ್ಯಾಯ ಸಿಗುವಂತೆ ಮಾಡ್ತೀನಿ ಅಂತ ಹೇಳಿ ಅದ್ರ ಬಗ್ಗೆ ನಾನು ಎನ್ಕ್ವೈರಿ ಮಾಡಿ ಸೂಕ್ತ ಕಾನೂನು ಕ್ರಮ ನಾವು ಜರುಗಿಸ್ತೀವಿ. ನಾನೇ ತನಿಖಾಧಿಕಾರಿ ಇದರಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ